ಲೇಟೆಸ್ಟ್ ಇವತ್ತು ನಂದನ ಸಂವತ್ಸರ ಕಾರ್ತಿಕ ಮಾಸದ ಅಷ್ಟದಶ 18. ಇವತ್ತು ಬೆಳಗ್ಗೆ ಬೇಗ ಎತ್ತು ಆಫೀಸ್ಗೆ ಹೋಗ್ಬೇಕು ಅಂದ್ಬಿಟ್ಟು ಮಕ್ಕಳನ್ನ ತೊಳೆದ ಕೂಲಿಂಗ್ ಗ್ಲಾಸ್ ಹಾಕೊಂಡು ಹೊಂಟೆ. ಮಮ್ಮಿಗೆ ಬಾಯ್ ಬರುವಾಗ ಹೆಂಗೆ ಕಾಣಿಸ್ತಿದ್ದೀನಿ ಹೇಳಮ್ಮ ಅಂದರೆ ವೆಲ್ಡಿಂಗ್ ಮಾಡೋರು ಹಂಗೆ ಕಾಣಿಸ್ತಾ ಇದ್ದೀನಿ ಅಂತ ಹೇಳಿದ್ರು. ನಮ್ಮ ಮಮ್ಮಿ ಹಿಂಗೆ ಅಂತ ಅಂದ್ಬಿಟ್ಟು ರೂಮ್ಗೆ ಹೋಗ್ಬಿಟ್ಟು ಸ್ನಾನ ಮಾಡಿಕೊಂಡು ಚೆನ್ನಾಗಿ ಎಂಥದ ಪಾಸ್ತಾ ತಿನ್ಕೊಂಡು ಅಲ್ಲಿಂದ ನಾನು ಆಫೀಸ್ಗೆ ಹೋದೆ. ಶುಕ್ರವಾರ ಶನಿವಾರ ಭಾನುವಾರ ಶನಿವಾರ ಒಂದಿನ ರಜೆ ಹಾಕೊಂಡು 3 ದಿನ ರಜೆ ಸಿಕ್ತು ಅಂತ ನಾವೆಲ್ಲ ಊರಿಗೆ ಹೊಟ್ಟೋಗ್ಬಿಟ್ಟಿದ್ದು. ನನ್ನ ಫ್ರೆಂಡ್ ಬೈಕ್ನು ನಾನೇ ಎತ್ಕೊಂಡು ಹೋಗ್ಬಿಟ್ಟಿದ್ದೆ. ಅದಕ್ಕೆ ಆ ಕಡೆಯಿಂದ ಬರುವಾಗ ನನ್ನ ಬೈಕ್ ಎತ್ಕೊಂಡು ಬಂದೆ. ಅವ್ನಿಗೆ ಬೈಕಿಗೆ ಕೊಡಬೇಕಿತ್ತು ಆಫೀಸ್ಗೆ ಹೋಗೋಕ್ಕೆ. ಅವನ್ನ ಬರ್ತಾನೆ ಅಂತ ವೆಯ್ಟ್ ಮಾಡಿ ಕೊನೆಗೆ ನನ್ನ ಬೈಕಲ್ಲಿ ಇಟ್ಟು ಅಲ್ಲಿಂದ ಹೊರಟೆ. 3 ದಿನಗಳ ನಂತರ ನಮ್ಮ ಹರ್ಷ ಬ್ರದರ್ಸ್ ಸಿಕ್ಕವ್ರೆ. ಅವ್ರನ್ನ ಹಾಯ್ ಮಾಡಿ. ಹಾಯ್ ಬ್ರೋ. ಹಾಯ್. ಮಾತೇ ಇಲ್ಲ. 35,000 ಇನ್ಸೆಂಟಿವ್ ಬರ್ಬೇಕಣ್ಣ. ಬಂದಾಕ್ಷಣ ಅವನು ಇನ್ನೋವಾ ಕ್ರಿಸ್ತ ಮಾಡ್ತಾವನೆ ಎಲ್ಲ ಬೋರ್ಡು. ಗಟ್ಟಿಯಾಳು ಬುಲೆಟು ಗಟ್ಟಿಯಾಳು ಸರಿ ಮಾಡ್ರಿ. ಇನ್ನೇನು ಅಮೌಂಟ್ ಎಲ್ಲ ಹಾಕೊಡ್ತೀನಿ ಅಂದವ್ರಂತೆ. ಅವನಿಗೆ ಜಮೀನು ತುಂಬಾ ನೀನು ಹೇಳ್ದಲ್ಲೋ ಬಂಡವಾಳ ಹಾಕಿದ್ದೀನಿ ಸಖತ್ ಆಕ್ಟಿಂಗ್ ಮಾಡ್ತಿದ್ದೆ ಕಾರಣ ಅಂತ ಕೋಳಿ ಫಾರಮ್ ನೀ ಹಿಡ್ಕೊಂಡು ಹೇಳ್ಬಿಡಪ್ಪ. ಆಯ್ತು ನಾನು ಹೇಳಿಲ್ಲ ಈ ಥರ ಇಲ್ಲ. ಪ್ರತಿ ಸೋಮವಾರ ನಮಗೆ ಮೀಟಿಂಗ್ ಇರ್ತದೆ. ಮೀಟಿಂಗ್ ಮುಗಿಸ್ಕೊಂಡು HD ಕೋಟೆಗೆ ವೆಹಿಕಲ್ ಎಕ್ಸ್ಚೇಂಜ್ ಮಾಡ್ಕೊಬರಕ್ಕೆ ಹೋಗ್ಬೇಕಿತ್ತು. ಬರೀ ಇದು ಫೀಲ್ಡ್ ವರ್ಕು. ಬಂಡಿಪಲ್ಲಿ ಸಿಗ್ನಲ್ ಹತ್ರ ಹೋಗ್ಬೇಕಿದೆ. ಚಿಕ್ಕ ನಾಯಿ ಮರಿ ಮೇಲೆ ಯಾವುದೋ ವೆಹಿಕಲನ್ನು ಗಾಡಿ ಬಿಟ್ಬಿಟ್ಟ. ಅದು ನೋಡಿ ಫುಲ್ ಬೇಜಾರಾಗಬೇಕು. ಎತ್ಕೊಂಡು ಎಲ್ಲರೂ ಒಂದು ಕಡೆ ಬಿಡೋದ ಅಂತ ಹೋದು. ಪುಣ್ಯಾತ್ಮ ಯಾರೋ ಒಬ್ಬ ಅಣ್ಣ ಬಂದು ನಮ್ಮ ಡ್ರೈವರ್ಸ್ಗೆ ಕೇಳ್ಕೊಳ್ಳೋದೇನಂದ್ರೆ ಚಿಕ್ಕ ಪ್ರಾಣಿಗಳ ಕಂಡಕ್ಷನ್ ಸ್ವಲ್ಪ ಸ್ಲೋ ಆಗಿ ಗಾಡಿ ಮೂವ್ ಮಾಡಿ ಅಂತ ಕೇಳ್ಕೊತೀನಿ. ನಮ್ಮ ಅಭಿನಂದನ್ ನೋಡ್ತಾ ಇದ್ದೀನಿ. ಅವಾಗಲಿಂದ ಫೀಲಿಂಗ್ ಸಾಂಗ್ ಹಾಕೊಂಡೇ ಗಾಡಿ ಓಡ್ತಿದ್ದ. ಮಗ ಯಾಕೆ ಮಗ ಫೀಲಿಂಗ್ ಸಾಂಗ್ ಹಾಕ ಗಾಡಿ ಓಡಿಸ್ತಿದ್ದಿ ಅಂತ ಕೇಳಿದ್ದಕ್ಕೆ ಒಂದು ಲವ್ ಸ್ಟೋರಿ ಹೇಳ್ಕೊಂಡ. ಫ್ರೆಂಡ್ಸ್, ನಮ್ಮ ಅಭಿನಂದನ್ಗೆ ಲವ್ ಫೇಲ್ಯೂರ್ ಆಗ್ಬಿಟ್ಟೈತೆ. ಬಟ್ ಅವ್ನು ನನ್ನ ಜೊತೆ ಹೇಳ್ಕೊಂಡಿರೋ ರೀತಿ ಏನಂದರೆ ಇವ್ನು ಪ್ರಾಂಪ್ಟಾಗಿ ಲವ್ ಮಾಡ್ದೆ, ಅವಳು ಮಾಡಿಲ್ಲ. ಇನ್ನೊಂದು ಹುಡುಗ ಸಿಕ್ಕೋದು ಅಂತ ಇವ್ನು ಬಿಟ್ಟೋದು. ಅವತ್ತಿಂದ ಇವತ್ತವರೆಗೂ ಇವನು ಆನೆಸ್ಟಾಗೆ ತುಂಬ ಸಲ ಹೇಳಿ ನನ್ನ ಜೊತೆ ಹೇಳ್ಕೊತಾ ಇರ್ತಾನೆ. ಅವಳು ಬರ್ತಡೇ ಮಗ ಇವತ್ತು, ಅವಳದು ಇಂಥ ಮೂಮೆಂಟು ಈ ವಿಡಿಯೋ ಮಾಡಿದ್ದೆ ಕರ್ಕೊಂಬಂದಿ ಅಂತ. ಅವತ್ತಿಂದ ಇವತ್ತವರೆಗೂ ಆನೆಸ್ಟಾಗಿ ಅವಳನ್ನೇ ಲವ್ ಮಾಡ್ತಾನೆ. ಬಟ್ ಆ ಹುಡುಗಿ ಅವನ್ನ ಲವ್ ಮಾಡಿ ಆ ಹುಡುಗನ ಜೊತೆ ಬ್ರೇಕಪ್ ಆಗಿ ಬೇರೆ ಈಗೇನು ಮಾಡ್ತಾಳು, ಮನೇಲಿ ಕೂತಿದ್ದಾಳೆ. ಅವ್ರ ಮನೇಲೆಲ್ಲ ವಿಷಯ ಗೊತ್ತಾಗಿ ಈ ಥರನೇ ಮಾಡ್ತಾ ಇರ್ತಾಳೆ ಅಂದ್ಬಿಟ್ಟು ಕಾಲೇಜಿಗೆ